ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೂಪ. ಇವತ್ತಿನ ಲಾಗಲ್ಲಿ ಏನಪ್ಪ ಅಂತಂದ್ರೆ ತರಕಾರಿನ ಕಟ್ ಮಾಡಕತ್ತಾರೆ ನೋಡ್ರಿ. ಈ ಲಾಗು ನೆನ್ನೆ ಬರಬೇಕಾಗಿತ್ತು, ನೆನ್ನೆ ಅಪ್ಡೇಟ್ ಮಾಡಿರೋ ಲಾಗು ಇವತ್ತು ಬರಬೇಕಾಗಿತ್ತು, ಹಿಂದೆ ಮುಂದೆ ಆಗಿದೆ ನೋಡ್ರಿ. ಅದ್ರದ್ದು ಬಾಗಟ್ಟು ನೆನ್ನೆ ಏನು ಅಪ್ಲೋಡ್ ಮಾಡಿದ್ದೀನಿ ಅದ್ರದ್ದು ಬಾಗಟ್ಟು ನಾಳೆ ಬರುತ್ತೆ ನೋಡ್ರಿ. ಇವಾಗ ನಾನಿಲ್ಲಿ ತರಕಾರಿ ಎಲ್ಲ ಕಟ್ ಮಾಡಕತ್ತಾರ ಊರನ ಜನ ಎಲ್ಲ, ಯಾಕೆ ಏನು ಅಂತ ತೋರಿಸ್ತೀನಿ ನೋಡ್ರಿ. ನಾಳೆ ಸಾಮೂಹಿಕ ಮದುವೆ ಐತಿ, ಹಂಗಾಗಿ ಬಂದ ಜನಕ್ಕೆಲ್ಲ ಊಟದ ವ್ಯವಸ್ಥೆ ಇರ್ತದೆ. ಸುಮಾರು ಒಂದು 10,000 ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಇರ್ತೈತಿ. ಹಂಗಾಗಿ ಅವ್ರದ್ದು ಅಡುಗೆ ಎಲ್ಲ ಮಾಡಬೇಕು, ಅವ್ರಿಗೆ ಪಲ್ಯ ಸಾಂಬಾರಿಗೆ ತರಕಾರಿ ಎಲ್ಲ ಬೇಕು ನೋಡ್ರಿ. ಹಂಗಾಗಿ ಊರಂದು ಹೆಣ್ಮಕ್ಳು ಎಲ್ಲರೂ ಬಂದು ಇಲ್ಲಿ ತರಕಾರಿನ ಕಟ್ ಮಾಡ್ಲಾಕತ್ತಾರೆ ನೋಡ್ರಿ. ಇವಾಗ ಟೈಮು ಸುಮಾರು ಒಂದು 10 ಗಂಟೆ ಆಗೈತೆ ನೋಡ್ರಿ, ರಾತ್ರಿ ಟೈಮು. ಇವಾಗ ಎಲ್ಲರೂ ನಿದ್ದೆಗಟ್ಟು ಬಂದು ಇಲ್ಲಿ ದೇವರ ಸೇವೆನ ಮಾಡ್ತಾ ಇದ್ದಾರೆ. ಬಂದಿರುವಂಥ ಜನಗಳಿಗೆ ಊಟದ ವ್ಯವಸ್ಥೆಗೆ ತರಕಾರಿನೆಲ್ಲ ಕಟ್ ಮಾಡ್ಲಾಕತ್ತಾರೆ ನೋಡ್ರಿ. ಎಲ್ಲರೂ ಎಷ್ಟು ಖುಷಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮನೆಯದೇ ಫಂಕ್ಷನ್ ಏನೋ ಅನ್ನೋ ಹಂಗೆ ಬಂದು ರಾತ್ರಿ ಟೈಮಲ್ಲಿ ಬಂದು ಮಾಡ್ತಾ ಇದ್ದಾರೆ. ಅದೇ ಒಂದು ಖುಷಿ ನೋಡ್ರಿ. ಇವಾಗ ಇಲ್ಲಿ ಭಜನಿನೂ ಆಗುತ್ತಾ, ಇದು ಭಜನಿ ಯಾಕಪ್ಪ ಆಗುತ್ತಾ ಅಂತ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಬಂದು ಅಮ್ರಣ್ಣ ಮುತ್ಯ ಮಲ್ಲಣ್ಣ ಮುತ್ಯ ಅವ್ರದ್ದು ಪುಣ್ಯ ಸ್ಮರಣೆ ಆಗಿರುತ್ತಾ. ಪುಣ್ಯ ಸ್ಮರಣೆ ಅಂದರೆ ಇದು ಪ್ರತಿ ವರ್ಷವೂ ಮಾಡ್ತಾರೆ. ಈ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಲಾಕತ್ತಾರ. ಯಾಕೆ ಏನು ಅಂತಲೂ ಹೇಳ್ತೀನಿ. ಇವಾಗ ಇಲ್ಲಿ ಭಜನಿಯವ್ರು ಬಂದಾರ ನೋಡ್ರಿ. ಇವರು ಹಾಲ್ದಾಳವ್ರು ಅಂತ ಅನಿಸುತ್ತಾ. ಸುತ್ತಮುತ್ತಿನ ಹಳ್ಳಿಯವರೆಲ್ಲರೂ ಬಂದು ಭಜನಿನ ಮಾಡ್ತಾರೆ ನೋಡ್ರಿ. ಪುಣ್ಯತಿಥಿ ಮಾಡ್ಲಾಕತ್ತೀವಿ ಇವತ್ತು. ಅಮ್ರಣ್ಣ ಮುತ್ಯ ಮತ್ತು ಮಲ್ಲಣ್ಣ ಮುತ್ಯ ಅವರು. ಇವ್ರದ್ದು ಇಷ್ಟು ಯಾಕೆ ಗ್ರ್ಯಾಂಡಾಗಿ ಪುಣ್ಯತಿಥಿ ಮಾಡ್ತಾರಂತ ಕೇಳ್ಬೋದು. ಇವರು ಸುಮಾರು 40 ವರ್ಷ ಅಲೈ ದೇವ್ರಿನೇ ಏನಿದೆ ಮೊಹರಂ ಹಬ್ಬದಾಗ ಅಲೈ ಹಬ್ಬ ಮಾಡ್ತಾರೆ ನೋಡ್ರಿ. ಆ ಅಲೈ ದೇವ್ರನ್ನ ಇವರು 40 ವರ್ಷ ದೇವರು ಹಿಡ್ದಿರ್ತಾರೆ, ಅವ್ರದ್ದು ಒಂದು ಸೇವೆನ ಮಾಡಿರ್ತಾರೆ. ಹಂಗಾಗಿ ಮತ್ತು ಅವರ ಮಗ ಮಲ್ಲಣ್ಣ ಮುತ್ಯ ಅಂತೇಳಿ ಅವರು 36 ವರ್ಷ ಅಲೈ ದೇವ್ರನ್ನ ಹಿಡ್ದಿರ್ತಾರೆ. ಹಂಗಾಗಿ ಇವರು ಒಂದು ಕುದುರೆ ಅಂತೇಳಿ, ಅಂದರೆ ಅಲೈ ದೇವ್ರದ್ದು ಕುದುರೆ ಅಂತೇಳಿ ಅವ್ರದ್ದು ಊರಾಗ ಒಂದು ಪುಣ್ಯತಿಥಿನ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ನೋಡ್ರಿ. ಈ ವರ್ಷ ಸ್ವಲ್ಪ ವಿಶೇಷ ನೋಡ್ರಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದು ಪಾಚನಕಟ್ಟಿ ಅಂತ ನಾನು ಯಾವಾಗಲೂ ಏನು ಹೇಳ್ತಿರ್ತೀನಿ, ಆ ಒಂದು ಪಾಚನಕಟ್ಟಿನ ಓಪನಿಂಗ್ ಐತೆ ನೋಡ್ರಿ. ನೀವೆಲ್ಲರೂ ಕೇಳ್ಬೋದು ಪಾಚನಕಟ್ಟಿ ಅಂತಾರೆ, ಹಂಗಂದ್ರೆ ಏನು ಅಂತ ನೀವು ಕೇಳ್ಬೋದು. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಿದ್ದೀನಿ. ಪಾಚನಕಟ್ಟಿ ಅಂತಂದರೆ ಅದು ಒಂದು ದೇವರ ಹೆಸರು. ಪಾಚ ಅಂತೇಳಿ ಒಂದು ದೇವರ ಹೆಸರು. ಹಂಗಾಗಿ ಎಲ್ಲ ಊರಿನ ಜನ ಅಲ್ಲಿ ಪಾಚನಕಟ್ಟಿ ಅಂತ ಅಲ್ಲಿ ಕರಿತೀವಿ ನೋಡ್ರಿ. ಅದು ಪಾಚ ಅಂತ ಯಾವ ದೇವರು ಅಂತ ಕೇಳ್ಬೋದು. ಅದು ಬಂದು ಬಿಜಾಪುರದ ರಾಜ ಆಗಿರ್ತಾನೆ ನೋಡ್ರಿ. ಅವರು ಬಿಜಾಪುರದ ರಾಜ ಏನೈತಿ ಯುದ್ಧಕ್ಕಂತ ಬಂದಿರ್ತಾರೆ. ಬಂದಾಗ ಇಲ್ಲಿ ಏನು ಜಾಗ ಕಾಣಿಸ್ತಿದೆ ನೋಡ್ರಿ, ಈ ಜಾಗದಲ್ಲಿ ಅವರು ವಿಶ್ರಾಂತಿನ ಪಡಿತಿರ್ತಾರೆ. ಇಲ್ಲಿ 2 ಬೇವಿನ ಮರಗಳಿರ್ತಾವೆ. ಬೇವಿನ ಮರದ ಕೆಳಗಡೆ ವಿಶ್ರಾಂತಿ ಪಡ್ತಿರ್ತಾರೆ. ಯುದ್ಧಕ್ಕಂತ ಬಂದಾಗ ಅವ್ರಿಗೆ ಒಂದು ಕನಸು ಬೀಳುತ್ತಂತ. ಕನಸು ಬಿದ್ದಾಗ ಕನಸಲ್ಲಿ ನಿನಗೆ ಕೃಷ್ಣಾ ನದಿ ಕಂಡಲ್ಲಿ ಸಾವು ಅಂತೇನೋ ಅವ್ರಿಗೆ ಒಂದು ಕನಸು ಬೀಳುತ್ತೆ. ಆವಾಗ ಅವ್ರಿಗೆ ಸಡನ್ಲಿ ಎಚ್ಚರ ಆಗುತ್ತೆ. ನಮ್ಮೂರಲ್ಲಿ ಕೃಷ್ಣಾ ನದಿ ಇರೋದು. ಸಡನ್ಲಿ ಎಚ್ಚರದಾಗ ಅವರು ಎದ್ದು ಕುಂದಿರ್ತಾರೆ. ಎದ್ದು ಕುಂತು ಕಣ್ಣು ಬಿಟ್ಟಾಗ ಕೃಷ್ಣಾ ನದಿ ಕಾಣಿಸುತ್ತೆ. ಆವಾಗ ಅವರು ಅಲ್ಲೇ ಒಂದು ಮರಣನ ಹೊಂದುತ್ತಾರೆ. ಹಂಗಾಗಿ ಅವ್ರದ್ದು ಒಂದು ಸಮಾಧಿನ ಅಲ್ಲಿ ಮಾಡಿರ್ತಾರೆ ನೋಡ್ರಿ. ಈ ಒಂದು ಪುಣ್ಯ ಜಾಗದಲ್ಲಿ ಯಾವುದೇ ಒಂದು ಗಾಳಿ ಧೂಳಿ ಏನು ಬರೋದಿಲ್ಲ. ನಾವು ಏನು ಬೇಡ್ಕೊಂಡ್ರೂ ಈಡೇರುತ್ತೆ. ಅಷ್ಟು ಸತ್ಯ ಐತೆ ನೋಡ್ರಿ ಈ ದೇವಸ್ಥಾನದ ಹತ್ರ. ಹಂಗಾಗಿ ನಮ್ಮ ಊರಿನ ಜನ ಎಲ್ಲರೂ ಇಲ್ಲಿ ಭಾಳ ನಡ್ಕೊತಾರೆ. ಅದೇ ಥರ ನಾವು ಎಲ್ಲರೂ ಇಲ್ಲಿ ಭಾಳ ನಡ್ಕೊತೀವಿ. ನಾವು ಯಾವಾಗಲೂ ಅಷ್ಟೇ ಊರಿಗೆ ಹೋದಾಗೆಲ್ಲ ಇಲ್ಲಿ ಬಂದು ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ದೀಪ ಹಚ್ಚಿ ಸುತ್ತ ಹಾಕಿನೇ ಹೋಗೋದು ನೋಡ್ರಿ. ಈ 2 ದೊಡ್ಡದಾಗಿ ಬೇವಿನ ಮರಗಳಿದ್ದು, ಬೇವಿನ ಮರ ಒಂದು ಮಳೆಗಾಲದಲ್ಲಿ ಲಾಸ್ಟ್ ಟೈಮು ಜಾಸ್ತಿ ಗಾಳಿ ಬಿಟ್ಟು ಅದು ಒಂದು ಬೇವಿನ ಮರ ಬಿದ್ದೋಗಿರುತ್ತೆ. ಆವಾಗ ಅಲ್ಲಿರೋ ಒಂದು ಪಾಚನಕಟ್ಟಿ ಅಂತ ಏನು ಹೇಳ್ತೀವಿ ಆ ಸಮಾಧಿ ಬಿರುಕು ಬಿಟ್ಟು ಅದು ಡ್ಯಾಮೇಜ್ ಆಗಿರುತ್ತೆ. ಹಂಗಾಗಿ ಅದನ್ನು ಮತ್ತೆ ಹೊಸದಾಗಿ ಕಟ್ಟಿ ಅದನ್ನು ಇವತ್ತು ಓಪನಿಂಗನ್ನು ಮಾಡ್ತಾಯಿದ್ದಾರೆ. ಹಂಗಾಗಿ ಅದರದ್ದು ಒಂದು ವಿಶೇಷ. ನಾಳೆ ಮತ್ತು 25 ಜೋಡಿಯ ಮದುವೆ ಇರುತ್ತೆ. ಇದು ಒಂದು ವಿಶೇಷ. ಈ ಒಂದು ಪುಣ್ಯತಿಥಿಗೆ ಇವೆರಡು ಒಂದು ವಿಶೇಷ ನೋಡ್ರಿ. ಪ್ರತಿ ವರ್ಷ ರಾತ್ರಿ ಎಲ್ಲ ಭಜನೆ ಮಾಡಿ ಬೆಳಗ್ಗೆ ಫೋಟೋ ಮೆರವಣಿಗೆ, ಕುಂಭ ಕಳಸ ಮೆರವಣಿಗೆ, ಡೊಳ್ಳು ಎಲ್ಲ ಇರುತ್ತೆ. ಆಮೇಲೆ ಫಕೀರನ ಊಟ ಮಾಡಿಸಿ ಎಲ್ಲ ಊರಿನ ಜನ ಎಲ್ಲ ಊಟ ಮಾಡ್ತಾಯಿದ್ರು. ಈ ಥರ ಇರ್ತಾಯಿತ್ತು. ಈ ವರ್ಷ ಅಂದರೆ 25 ಜೋಡಿ ಮದುವೆ ಇದೆ, ಪಾಚನಕಟ್ಟಿ ಉದ್ಘಾಟನೆ ಇದೆ, ಸುತ್ತಮುತ್ತಿನ ಸ್ವಾಮೀಜಿಗಳೆಲ್ಲ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಖುಷಿಯಾಗಿ ಈ ಒಂದು ಕಾರ್ಯಕ್ರಮನ ನಡೆಸಿಕೊಡ್ತಾ ಇದ್ದಾರೆ. ಭಾಳ ಅಂದರೆ ಭಾಳ ಖುಷಿ ಆಗತೈತಿ. ಎಷ್ಟು ಅಂತ ಅದು ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ, ಅಷ್ಟು ಖುಷಿ ಆಗತೈತಿ
ಐತೆ ನೋಡ್ರಿ. ಇದಂತೂ ಪಾಚನ್ ಕಟ್ಟಿ ಏನು ಕಟ್ಟ್ಯಾರ ನೋಡ್ರಿ, ಅದಂತೂ ಭಾಳ ಅಂದ್ರೆ ಭಾಳ ಮಸ್ತಾಗೈತಿ. ಎಲ್ಲರೂ ಅಷ್ಟೇ ಬಂದವರೆಲ್ಲ ಎಷ್ಟು ಚೆಂದ ಆಗ್ಯದ ಅಂತ ಹೇಳ್ತಾರೆ ನೋಡ್ರಿ. ಅಷ್ಟು ಚೆಂದ ಕಟ್ಸ್ಯಾರ. ಇವಾಗ ಇಲ್ಲಿ ಭಜನಿನೂ ಆಗುತ್ತಾ, ಅದನ್ನು ತೋರಿಸ್ತೀನಿ ಸಿಂಪಲ್ಲಾಗಿ. ಇವಾಗ ನಾಳೆ ಏನು ಪ್ರೋಗ್ರಾಮ್ ನಡೀತೈತೆ ನೋಡ್ರಿ, ಅಲ್ಲಿ ಒಂದು ಊಟನ ವ್ಯವಸ್ಥೆ ಇರುತ್ತಲ್ರಿ, ಅಲ್ಲಿ ಬಂದ ಜನಗಳಿಗೆ ನೂಕು ನುಗ್ಗಲು ಆಗಬಾರ್ದು ಅಂತೇಳಿ ಇಲ್ಲೆಲ್ಲ ವ್ಯವಸ್ಥೆನ ಮಾಡ್ಲಾಕತ್ತಾರ. ಎಲ್ಲರೂ ಊರನ್ ಜನ ಎಲ್ಲರೂ ನಿಂತು, ಪ್ರತಿಯೊಬ್ಬರು ನಿಂತು ಡಿಸ್ಕಸ್ ಮಾಡಿ ಅದನ್ನೆಲ್ಲನೂ ಯಾವ ಥರ ಮಾಡಿದರೆ ಹೆಂಗಾಗುತ್ತೆ, ಊರಿಗೆ ಒಂದು ಹೆಸರು ಬರೋ ಥರ ಎಲ್ಲರೂ ಅಷ್ಟು ನಿಂತು ಮಾಡ್ಯಾರ ನೋಡ್ರಿ. ಪ್ರತಿಯೊಬ್ಬರು ಮಾಡ್ಯಾರ. ಸಣ್ಣ ಮಕ್ಕಳನ್ನಿಂದ ಹಿಡಿದು ದೊಡ್ಡೋರಿಂದ ಹಿಡಿದು ಹುಡುಗರು ಹುಡುಗಿಯರು, ವಯಸ್ಸಾದವರು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು, ಒಬ್ಬರು ಇವ್ರಂತಲ್ಲ, ಅವ್ರು ಎಷ್ಟು ಜನಕ್ಕೆ ಏನು ಹೇಳ್ಬೇಕಂತಲೂ ಗೊತ್ತಾಗಲ್ಲ, ಅಷ್ಟು ಚಂದ ಪ್ರೋಗ್ರಾಮ್ನ ಮಾಡಿಕೊಟ್ಟಾರ. ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ. ಎಲ್ಲರೂ ನಮ್ಮದೇ ಮನೆಯ ಫಂಕ್ಷನ್ ಅಂತ ಅಂದ್ಕೊಂಡು ಮಾಡ್ಲಕತ್ತಾರ ನೋಡ್ರಿ. ಕ್ಯಾರೆಟ್ ತೊಗೊಂಬಂದಿ, ನಮ್ಮವ್ವ ನಮ್ಮ ಅಕ್ಕ ಕುಂತಾರ. ಎಲ್ಲರೂ ಅಡಿಗೆ ತರಕಾರಿ ಎಲ್ಲ ಕೊಯ್ಯಾಕತ್ತಾರ. ನಾ ಏನು ಮಾಡಲ್ಲ, ಇನ್ನು ಬರೀ ವಿಡಿಯೋ ಮಾಡಕತ್ತೀನಿ. ಗದ್ಲ ಅಕ್ಕ ತರಕಾರಿ ಕೊಯ್ಯಾಕತ್ತೆ. ಹೌದು, ಬರ್ತಾ ನಾವು ಗಾಡಿ ಮೇಲೆ ಬಂದ್ವಿ, ಆಕಿ ನಡ್ಕೊಂತ ಬರ್ತಾ. ಕಾಯಿಪಲ್ಲೆ ಕೊಯ್ಯಕತ್ತಾರ ನೋಡ್ರಿ ಇಲ್ಲಿ. ಇವ ಆಯ್ತು, ನೀರು ಎಷ್ಟು ಬರ್ತಾವಲ್ಲ. ನೋಡ್ರಿ ಹುಡುಗರೆಲ್ಲ ಎಷ್ಟು ಕೆಲಸ ಮಾಡಕತ್ತಾರ. ಕ್ಯಾರೆಟ್ ಕಟ್ ಮಾಡಕತ್ತಾರ ನೋಡ್ರಿ ಇಲ್ಲೆಲ್ಲ. ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಕತ್ತಾರ ನೋಡ್ರಿ ಇಲ್ಲಿ. ನೋಡಿ ಈ ಕಡೆ ಉಳ್ಳಾಗಡ್ಡಿ ಕೊಯ್ಯಾಕತ್ತಾರ ಎಲ್ಲಾರು. ನಾ 30 ಅಷ್ಟೇ ತೋರಿಸ್ನಿ, ಮುಖ ಅಷ್ಟೇ ತೋರಿಸಿನಿ, ಏನು ತೋರಿಸಿಲ್ಲ. ಬರ್ರಿ ಈಗ ಬಂದ್ರಿ. ಇವ್ರು ನಮ್ಮ ಅಕ್ಕನ ಅತ್ತಿನವ್ರು ನೋಡ್ರಿ. ಇವರು